ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಮೊದಲ ವಿಡಿಯೋದಲ್ಲೇ ದನದ ಕೊಟ್ಟಿಗೆ ಅಂದರೆ ಕೌಶೆಡ್ ಇದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕೆ ಅಂದರೆ ಈಗಿನ ಜನ್ರೇಷನ್ ಅವರಿಗೆ ಕೃಷಿ ಅಂದರೆ ಅಗ್ರಿಕಲ್ಚರ್ ಬಗ್ಗೆ ತುಂಬ ಆಸಕ್ತಿ ಬರ್ತಾಯಿದೆ. ಅದರಲ್ಲೂ ಹೈನುಗಾರಿಕೆ, ಕೌ ಡೈರಿ ಫಾರ್ಮಿಂಗ್. ಅದಕ್ಕೆ ಬೇಕಾಗಿರೋದು ಹಸುಗಳು ಮತ್ತು ಅವು ಇರೋದಕ್ಕೆ ಒಂದು ಶೆಡ್ ಮತ್ತು ಮೇವು, ನೀರು ಎಕ್ಸೆಟ್ರಾ. ಇದಕ್ಕೆ ಮೇನ್ ಬೇಕಾಗಿರೋದು ಶೆಡ್. ಅದನ್ನು ಸುಮ್ಮನೆ ನಿಮ್ಮ ಅಮೌಂಟ್ ವೇಸ್ಟ್ ಮಾಡಿ ಕಟ್ಸೋ ಬದಲು ನಿಮ್ಮ ಗ್ರಾಮಗಳಲ್ಲೇ ದನದ ಕೊಟ್ಟಿಗೆ ನಿರ್ಮಾಣ ಅಂತ ಒಂದು ಸ್ಕೀಮ್ ಇರುತ್ತೆ. ಇದು ಮಹಾತ್ಮ ಗಾಂಧೀಜಿ ನರೇಗಾ ಇದರ ಅಡಿಯಲ್ಲಿ ಬರುತ್ತೆ. ಇದ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಯುವಕರಿಗೆ ಹೈನುಗಾರಿಕೆ ಮಾಡಬೇಕು ಅಂದರೆ ಆಸೆ ಇರುತ್ತೆ, ಬಟ್ ಮನಿ ಪ್ರಾಬ್ಲಮಿಂದ ಮಾಡೋಕ್ಕಾಗಲ್ಲ. ಹಾಗಾಗಿ ಸುಮ್ಮನೆ ಇದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ಇದ್ರ ಕೂಡ ಫಲಾನುಭವಿ. ಹಾಗಾದರೆ ಪಂಚಾಯಿತಿಯಿಂದ ಹೇಗೆ ದನದ ಕೊಟ್ಟಿಗೆ ನಿರ್ಮಾಣ ಮಾಡಿಸ್ಕೋಬೇಕು, ಅದಕ್ಕೆ ಏನೇನು ರೂಲ್ಸ್ ಇರುತ್ತೆ, ಏನೇನು ಪ್ರೊಸೀಜರ್ ಇರುತ್ತೆ, ಯಾವ ರೀತಿ ಅರ್ಜಿ ಕೊಡಬೇಕು ಎಂದು ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಿಮ್ಮ ಗ್ರಾಮ ಪಂಚಾಯತ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಆ ಅರ್ಜಿ ಎಲ್ಲಿ ಸಿಗುತ್ತೆ ಅಂದರೆ, ನಿಮ್ಮ ಹತ್ತಿರದ ಜಾನುವಾರು ಆಸ್ಪತ್ರೆ ಅಂದರೆ ವೆಟರ್ನರಿ ಹಾಸ್ಪಿಟಲ್ ಅಲ್ಲಿ ಅರ್ಜಿ ಸಿಗುತ್ತೆ. ಅರ್ಜಿಯಲ್ಲಿ ಡಾಕ್ಟರ್ ಅವರ ಸೀಲ್ ಮತ್ತು ಸಿಗ್ನೇಚರ್ ಇರುತ್ತೆ. ನಂತರ ಅದಕ್ಕೆ ಹಸು ಮತ್ತು ಹಸು ಮಾಲೀಕರು ಇರುವ ಒಂದು ಫೋಟೋ ಬೇಕಾಗುತ್ತೆ. ಆ ಫೋಟೋವನ್ನು ಅರ್ಜಿಗೆ ಅಂಟಿಸಬೇಕು. ಇದರ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ ಇನ್ನಿತರ ದಾಖಲೆಗಳು. ಇಷ್ಟು ಗ್ರಾಮ ಪಂಚಾಯತಿಗೆ ಬೇಕಾಗಿರುವ ಅರ್ಜಿಯ ದಾಖಲೆ. ಅರ್ಜಿಯಲ್ಲಿ ಸುಮ್ಮನೆ ಅಂದಾಜು ಮೊತ್ತ ಅಂತ ಎಷ್ಟು ಹಾಕಿರ್ತಾರೆ, ಆದರೆ ಗೌರ್ಮೆಂಟಿಂದ ಬರೋದು 57,000 ಮಾತ್ರ. ಇಷ್ಟು ದಾಖಲೆಗಳು ಗ್ರಾಮ ಪಂಚಾಯತಿಗೆ ಸಲ್ಲಿಸ್ಬೋದು. ಇದು ಅಪ್ರೂವ್ ಆಗೋಕ್ಕೆ ಸ್ವಲ್ಪ ದಿನ ಬೇಕಾಗುತ್ತೆ. ಅಪ್ರೂವ್ ಆದ ಮೇಲೆ ಏನು ಮಾಡಬೇಕು ಅಂದರೆ, ನೀವು ಒಂದು ಬೋರ್ಡನ್ನು ಬರೆಸ್ಬೇಕಾಗುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಿದೆಯಲ್ಲ, ಈ ರೀತಿಯ ಬೋರ್ಡನ್ನು ಬರೆಸ್ಬೇಕಾಗುತ್ತೆ. ಆ ಬೋರ್ಡಲ್ಲಿ ಎಲ್ಲ ವಿವರಗಳು ಇರುತ್ತೆ. ಅಂದರೆ ಯಾರ ಮನೆ ಹತ್ತಿರ ದನದ ಕೊಟ್ಟಿಗೆ ನಿರ್ಮಾಣವಾಗುತ್ತಿದೆ ಮತ್ತು ಅದಕ್ಕೆ ತಗುಲುವ ವೆಚ್ಚವೆಷ್ಟು ಮತ್ತು ಒಬ್ಬರ ದಿನಗೂಲಿಯ ಮೊತ್ತವೆಷ್ಟು, ಇನ್ನಿತರೆ ಮಾಹಿತಿ ಅದರಲ್ಲಿ ಲಭ್ಯವಿರುತ್ತದೆ. ಬೋರ್ಡ್ ಆದ ನಂತರ ಶೆಡ್ ಕಟ್ಟಿಸುವ ಜಾಗದಲ್ಲಿ ಗ್ರಾಮ ಪಂಚಾಯಿತಿಯಿಂದ GPS ಅನ್ನು ಮಾಡುತ್ತಾರೆ. ಇದು ನಮ್ಮ ಹಳೆಯ ಶೆಡ್. ಯಾಕೆ ವಿಡಿಯೋದಲ್ಲಿ ಹಾಕಿದ್ದೀನಿ ಅಂದರೆ, ನಾನು ಕೂಡ ಗ್ರಾಮ ಪಂಚಾಯಿತಿಯಿಂದ ಶೆಡ್ ಕಟ್ಟಿಸ್ಕೊಂಡಿರೋದು. ಹಳೆ ಶೆಡ್ ಎಲ್ಲ ತೆಗೆದು ಅದೇ ಜಾಗದಲ್ಲೇ ಹೊಸ ಶೆಡ್ಡನ್ನು ಕಟ್ಸ್ಕೊಂಡ್ವಿ. ನಂತರ ನೀವು ಕಟ್ಟಿಸುವ ಜಾಗದಲ್ಲಿ ಕಬ್ಬಿಣದ ಪೈಪ್ಗಳು ಅಥವಾ ಸಿಮೆಂಟಿನ ಪೈಪಿನ ಪಿಲ್ಲರ್ಗಳನ್ನು ಹಾಕಿಸ್ಬೇಕು. ಇದರ ವಿಸ್ತೀರ್ಣ 22 ಅಡಿ ಉದ್ದ, 13 ಅಡಿ ಅಗಲ. ನೀವು ಎಷ್ಟುದ್ದ ಅಗಲ ಬೇಕಾದರೂ ಕಟ್ಟಿಸ್ಕೋಬೋದು, ಆದರೆ ಗೌರ್ಮೆಂಟಿಂದ ಬರೋದು 57,000 ಮಾತ್ರ. ಹಾಗಾಗಿ ನೋಡಿ ಕಟ್ಟಿಸ್ಕೊಳ್ಳಿ. ಪಿಲ್ಲರ್ ಆದಮೇಲೆ ಏನು ಕೆಲಸ ಅಂದರೆ, ಗೋಡೆ ನಿರ್ಮಾಣ. ಇದು ಎತ್ತರ 5 ಅಡಿ ಮಾತ್ರ ಎತ್ತರವಿರಬೇಕು. ನಂತರ ಹಸುಗಳಿಗೆ ಮೇವು ತಿನ್ನಲಿಕ್ಕೆ ಗೋದನೆಯನ್ನು ಕಟ್ಟಿಸ್ಬೇಕು. ನಂತರ ಶೀಟನ್ನು ಹಾಕಿಸ್ಬೇಕು. ಅದಾದಮೇಲೆ ಗಿಲವನ್ನು ಮಾಡಿಸ್ಬೇಕಾಗುತ್ತೆ ಗೋಡೆಗೆ. ಮಾಡಿಸಿದ ನಂತರ ನೆಲಕ್ಕೆ ಕಾಂಕ್ರೀಟ್ ಮಾತ್ರ ಹಾಕಿಸ್ಬೇಕು. ಬಂಡೆಗಳು, ಕಲ್ಲುಗಳು ಮತ್ತು ಬೇರೆ ಏನನ್ನೂ ಹಾಕಿಸ್ಬಾರ್ದು, ಕಾಂಕ್ರೀಟ್ ಮಾತ್ರ ಹಾಕಿಸ್ಬೇಕು. ಫೈನಲ್ ಆಗಿ ಈ ರೀತಿ ಕಾಣುತ್ತೆ ನೋಡಿ. ಕೊನೆಯಲ್ಲಿ ಏನು ಹೇಳ್ತೀನಿ ಅಂತಂದರೆ, ಎಲ್ಲ ಹಂತದ ಫೋಟೋಗಳು ಬೇಕಾಗುತ್ತೆ. ನೀವು ಗ್ರಾಮ ಪಂಚಾಯತಿಗೆ ಸಲ್ಲಿಸಬೇಕು ಹಂತದ ಫೋಟೋಗಳು.
ಅವು ಯಾವ್ಯಾವು ಅಂದರೆ ಖಾಲಿ ಜಾಗ ಮತ್ತು ಪಿಲ್ಲರ್ ಹಾಕಿರೋದು, ಗೋಡೆ ನಿರ್ಮಾಣ ಮಾಡೋದು, ಗ್ವಾದನೆ ಕಟ್ಟೋದು, ಶೀಟ್ ಹಾಕೋದು ಮತ್ತು ಗಿಲವ್ ಮಾಡೋದು, ನೆಲಕ್ಕೆ ಕಾಂಕ್ರೀಟ್ ಹಾಕೋದು. ಎಲ್ಲ ಫೋಟೋಗಳನ್ನು ಕಂಪಲ್ಸರಿ ಗ್ರಾಮ ಪಂಚಾಯತಿಗೆ ಸಲ್ಲಿಸಲೇಬೇಕು. ಎಲ್ಲ ಮುಗಿದ ನಂತರ ಮೊದಲಿಗೆ NMR ಎಂದು ಗ್ರಾಮ ಪಂಚಾಯತಿಯಿಂದ 7-8 ಸಾವಿರ ನಿಮ್ಮ ಖಾತೆಗೆ ಬರುತ್ತದೆ. ಸುಮಾರು 5-6 ತಿಂಗಳ ನಂತರ ಮಿಕ್ಕಿರುವ ಹಣವು ನಿಮ್ಮ ಖಾತೆಗೆ ಜಮಾವಾಗುತ್ತದೆ. ಇಷ್ಟು ದನದ ಕೊಟ್ಟಿಗೆ ನಿರ್ಮಾಣದ ಸಂಪೂರ್ಣ ಮಾಹಿತಿ.